present perfect continuous tense. So here, what is present perfect continuous tense? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದರೆ ಏನು ಅನ್ನೋದನ್ನು ಇವಾಗ ನಾವು ಇಲ್ಲಿ ನೋಡೋಣ. ದಿಸ್ ಈಸ್ ಯೂಸ್ ಟು ಎಕ್ಸ್ಪ್ರೆಸ್ ಆ್ಯಕ್ಷನ್ಸ್ ದ್ಯಾಟ್ ಸ್ಟಾರ್ಟೆಡ್ ಇನ್ ದ ಫಾಸ್ಟ್ ಆ್ಯಂಡ್ ವಿಚ್ ಈಸ್ ಸ್ಟಿಲ್ ಗೋಯಿಂಗ್ ಆನ್ ನೌ. ದ ಪೀರಿಯಡ್ ಆಫ್ ಆ್ಯನ್ ಆ್ಯಕ್ಷನ್ ಇನ್ ದಿಸ್ ಟೆನ್ಸ್ ಮೇ ಎಕ್ಸ್ಟೆಂಡೆಡ್ ಓವರ್ seconds, minutes, and then hours, days, weeks, months or years. ಇಲ್ಲಿ ನಮಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತಂದಾಗ ಏನು ಹಿಂದೆ ಪ್ರಾರಂಭವಾಗಿ ಸದ್ಯದಲ್ಲಿ ನಡೀತಕ್ಕಂತಹ ಕ್ರಿಯೆಯನ್ನು ಸೂಚಿಸ್ತಕ್ಕಂಥದ್ದು ಇದಾಗಿದೆ. The period of an action in this sentence may extended over seconds, minutes, hours, days, weeks, months ಈ ಥರನಾಗಿ ಹೋಗ್ತಕ್ಕಂಥದ್ದು. ಇದು ಏನು, ಇಟ್ ಈಸ್ ನಾಟ್ ಎ ಶಾರ್ಟ್ ಟೈಮ್ ಆಫ್ ದಿ ಆ್ಯನ್ ಆ್ಯಕ್ಷನ್ ಇನ್ ದ ಇಯರ್. ಹೌದಾ, ಇದು ಲಾಂಗ್, ಇಟ್ ಟೇಕ್ಸ್ ದ ಲಾಂಗ್ ಪೀರಿಯಡ್. ಇದು ದೀರ್ಘಾವಧಿಯಲ್ಲಿ ನಡೆದುಕೊಂಡು ಹೋಗಿರತಕ್ಕಂತಹ ಕ್ರಿಯೆಯನ್ನು ಸೂಚಿಸ್ತತಿ. ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಹೇಳ್ತೀವಿ, ಮುಂದುವರೆದ ಪೂರ್ಣ ವರ್ತಮಾನ ಕಾಲ ಎಂದು ನಾವು ಕರೆಯುತ್ತೇವೆ. ಉದಾಹರಣೆಗಳನ್ನು ನಾವು ನೋಡಿದಾಗ ನೋಡಿ, ಇಲ್ಲಿ ಕೆಲವೊಂದಿಷ್ಟು ಸೆನ್ಸಿಬಲ್ ಆಗಿರ್ತಕ್ಕಂಥ ಯಾವಾಗ ನಾವು ಬಳಸ್ತೀವಿ. ಇನ್ ದಿಸ್ ಟೆನ್ಸ್ ವಿ ಮೆನ್ಷನ್ ದ ಟೈಮ್ ಆಫ್ ಆ್ಯಕ್ಷನ್ ಇನ್ 2 ways. ಅಂದರೆ ಎರಡು ತೆರನಾಗಿ ಈ ಒಂದು ಆ್ಯಕ್ಷನ್, ಈ ಕ್ರಿಯೆಯನ್ನು ನಡೀತಕ್ಕಂಥದ್ದನ್ನು 2 ವಿಧಗಳನ್ನಾಗಿ ನಾವು ಇಲ್ಲಿ ವಿಧಗಳಲ್ಲಿ ಬಳಸ್ತೀವಿ. ಯಾವಾಗ ಬಳಸ್ತೀವಪ್ಪ ಅಂತಂದಾಗ ಆ್ಯಸ್ ಎ ಪೀರಿಯಡ್ ಆಫ್ ಟೈಮ್ ಅಂತಕ್ಕಂಥದ್ದು, ಇನ್ನೊಂದು ಆ್ಯಸ್ ಎ ಪಾಯಿಂಟ್ ಆಫ್ ಟೈಮ್ ಅಂತಕ್ಕಂಥದ್ದು. ಪಾಯಿಂಟ್ ಆಫ್ ಟೈಮ್ ಅಂತಕ್ಕಂಥದ್ದು ಇಂಡಿಕೇಟನ್ನು ಮಾಡ್ತಕ್ಕಂಥದ್ದು, ಮತ್ತು ಪೀರಿಯಡ್ ಆಫ್ ಟೈಮ್ ಅಂತಂದ್ರೆ ಆ ಒಂದು ಸಮಯದ ಅಂದ್ರೆ ಒಂದು ಅವಧಿಯ ಬಗ್ಗೆ ಹೇಳ್ತಕ್ಕಂಥದ್ದು. ಒಂದು ಲಾಂಗ್ ಪೀರಿಯಡನ್ನು ಹೇಳ್ತಕ್ಕಂಥದ್ದು ಯಾವುದಾಗಿದೆ, ಪಾಯಿಂಟ್ ಆಫ್ ಟೈಮ್ ಅಂತಕ್ಕಂಥದ್ದು ಆಗಿದೆ ಇಲ್ಲಿ. ಇವಾಗ ಮೊದಲನೇದಾಗಿ ನಾವು ನೋಡೋಣ ಏನಿದೆ ಆ್ಯಸ್ ಎ ಪೀರಿಯಡ್ ಆಫ್ ಟೈಮ್. ಹೌದಾ, ಹೀಗೆ ಅಂದರೆ ಏನು, ವಾಟ್ ಇಟ್ ಮೀನ್ಡ್ ಬೈ ದಿ ಆ್ಯಸ್ ಎ ಪೀರಿಯಡ್ ಆಫ್ ಟೈಮ್ ಇನ್ ದಿ ಕನ್ನಡ. ಇಟ್ ಈಸ್ ಕ್ಯಾಲ್ಕ್ಯುಲೇಟೆಡ್ ಪೀರಿಯಡ್. ಹೌದಾ, ಪೀರಿಯಡ್ ಅವಧಿಯನ್ನು ಏನು ಕ್ಯಾಲ್ಕ್ಯುಲೇಟೆಡ್ ಲೆಕ್ಕಾಚಾರವನ್ನು ಮಾಡ್ತತಿ. ವಿ ಯೂಸ್ ಫಾರ್ ಬಿಫೋರ್ ಎ ಪೀರಿಯಡ್ ಆಫ್ ಟೈಮ್. ಇದು ಏನಾಗ್ತದಪ್ಪ ಅಂತಂದಾಗ ಅವಧಿಯ ಮುಂಚಿತವಾಗಿಯೇ ಪ್ರಾರಂಭವಾಗ್ತಕ್ಕಂಥದ್ದು. ಅಂದ್ರೆ ಯಾವುದೋ ಸಮಯ ಆಗಿರ್ಬೋದು, ಇನ್ನು ಡೇಸ್ಗಳಾಗಿರ್ಬೋದು, ಅವುಗಳ ಬಂದಾಗ ಅವುಗಳ ಹಿಂದೆ ನಾವು ಉಪಯೋಗಿಸಲ್ಪಡ್ತಕ್ಕಂಥದ್ದು ಇದು ಏನಾಗಿದೆ, ಈ ಒಂದು ಇಂಥ ಸಮಯಗಳಲ್ಲಿ ನಾವು ಬಳಸ್ತೀವಿ. ಅದಕ್ಕೆ ಒಂದು ಉದಾಹರಣೆ ನೋಡಿದಾಗ ಪೀರಿಯಡ್ ಆಫ್ ಟೈಮ್ ಅಂತಂದಾಗ ಫಾರ್ 5 seconds, ಫಾರ್ ಮೆನಿ ಡೇಸ್, ಫಾರ್ 2 hours, ಫಾರ್ ಲಾಂಗ್ ಟೈಮ್, ಫಾರ್ 3 weeks ಅಂತಕ್ಕಂಥದ್ದು. ಅಂದಾಗ 5 ಸೆಕೆಂಡ್ಗಳಿಗೆ, ಹೌದಾ, ಸ್ವಲ್ಪ ದಿನಗಳಷ್ಟು, ಹೌದಾ, 2 ಅವರ್ದಷ್ಟು, 2 ಗಂಟೆಗಳಿಗಾಗಿ ಅಂದ್ರೆ ದೀರ್ಘಾವಧಿ ಕಾಲಗಳಿಗಾಗಿ, 3 ವಾರಗಳಿಗಾಗಿ ಅಂತಕ್ಕಂಥದ್ದನ್ನು ಅರ್ಥವನ್ನು ಇದು ಕೊಡುತ್ತೆ. ಮುಂದೆ ಇದಕ್ಕಾಗಿ ಸಂಬಂಧಪಟ್ಟಿರ್ತಕ್ಕಂತಹ ಉದಾಹರಣೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಜಸ್ಟ್ ಇದು ಏನು ಹೇಳ್ತೈತಿ, ಆ್ಯಸ್ ಎ ಪೀರಿಯಡ್ ಆಫ್ ಟೈಮ್ ಅಂತಕ್ಕಂಥದ್ದಲ್ಲಿ ಬರ್ತಕ್ಕಂಥದ್ದೇನು, ಹೀಗಂದಾಗ ಇಟ್ ಈಸ್ ಕ್ಯಾಲ್ಕ್ಯುಲೇಟೆಡ್ ಪೀರಿಯಡ್ ವಿ ಯೂಸ್ ಫಾರ್ ಬಿಫೋರ್ ಎ ಪೀರಿಯಡ್ ಆಫ್ ಟೈಮ್. ಹೌದಾ, ಪೀರಿಯಡ್ ಆಫ್ ಟೈಮ್ ಅಂತಕ್ಕಂಥದ್ದು ಏನಿಲ್ಲ, ಈ ಒಂದು 5 seconds, ಮೆನಿ ಡೇಸು, 2 hours, ಲಾಂಗ್ ಟೈಮು ಇಂಥವುಗಳು ಬಂದಾಗ ಅವುಗಳ ಹಿಂದೆ ನಾವು ಫಾರ್ ಅಂತಕ್ಕಂಥದ್ದನ್ನು ಹಚ್ತೀವಿ. ದೆನ್ ಆ್ಯಸ್ ಅ ಪಾಯಿಂಟ್ ಆಫ್ ಟೈಮ್ ಇಟ್ ಈಸ್ ನಾಟ್ ಎ ಕ್ಯಾಲ್ಕ್ಯುಲೇಟೆಡ್ ಪೀರಿಯಡ್. ಇದು ಒಂದು ನಿರ್ದಿಷ್ಟವಾಗಿರ್ತಕ್ಕಂತಹ ಒಂದು ಸಮಯವನ್ನು ಏನು ಮಾಡೋದಿಲ್ಲ, ಕ್ಯಾಲ್ಕ್ಯುಲೇಟ್ ಮಾಡೋದಿಲ್ಲ. ಇಟ್ ಶೋಸ್ ದ ಪಾಯಿಂಟ್ ಆಫ್ ಟೈಮ್ ವೆನ್ ದ ಆ್ಯಕ್ಷನ್ ಸ್ಟಾರ್ಟೆಡ್. ಯಾವಾಗ ಆ ಕ್ರಿಯೆಯು ಪ್ರಾರಂಭವಾಗ್ತೈತೋ ಆ ಪ್ರಾರಂಭ ಆದಾಗಿನಿಂದ ಈ ಒಂದು ಸಮಯವನ್ನು ಸೂಚಿಸ್ತಕ್ಕಂಥದ್ದು ಇದಾಗಿದೆ. ವಿ ಯೂಸ್ ಸಿನ್ಸ್ ಬಿಫೋರ್ ಎ ಪಾಯಿಂಟ್ ಆಫ್ ಟೈಮ್. ಹೌದಾ, ಸಿನ್ಸ್ ಅಂತಕ್ಕಂಥದ್ದನ್ನು ನಾವು ಬಳಸ್ತೀವಿ. ಯಾವಾಗ ಬಳಸ್ತೀವಪ್ಪ ಅಂತಂದಾಗ ಆ ಒಂದು ವ್ಯಾನ್ ದ ಆ್ಯಕ್ಷನ್ ಸ್ಟಾರ್ಟೆಡ್ ಅಂದ್ರೆ ಯಾವಾಗ ಒಂದು ಕ್ರಿಯೆ ಪ್ರಾರಂಭ ಆಗ್ತದೋ ಆ ಪ್ರಾರಂಭ ಆಗಿರ್ತಕ್ಕಂಥ ಕ್ರಿಯೆ
ಅನ್ನು ನಾವು ಏನು ಮಾಡ್ತೀವಿ, ಅವಾಗಿನಿಂದನೇ ನಾವು ಇವುಗಳನ್ನು ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ಸಿನ್ಸ್ 6 o'clock, ಹೌದು 6 ಗಂಟೆಗಳಿಂದ, ಹೌದಾ. ಸಿನ್ಸ್ ಮಂಡೇ, ಹೌದಾ ಏನು ಸೋಮವಾರದಿಂದ. ಸಿನ್ಸ್ ಮಾರ್ಚ್, ಸಿನ್ಸ್ 2005, ಸಿನ್ಸ್ ಮಾರ್ನಿಂಗ್, ಹೌದಾ ಈ ಥರನಾಗಿ ಇರ್ತಕ್ಕಂಥವುಗಳನ್ನು ನಾವು ಬಳಸ್ತೀವಿ. ಇದು ಗೊತ್ತಿರಬೇಕು. ಫಾರನ್ನು ಯಾವಾಗ ಯೂಸ್ ಮಾಡ್ತೀವಿ, ಸಿನ್ಸ್ ಅಂತಕ್ಕಂಥದ್ದನ್ನು ಯಾವಾಗ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು, ಹೌದಾ. ಇಲ್ಲಿ 5 ಸೆಕೆಂಡ್ಸು, ಮೆನಿ ಡೇಸು, 2 ಅವರ್ಸು, ಲಾಂಗ್ ಟೈಮು, 3 ವೀಕ್ಸ್ ಅಂತಕ್ಕಂಥದಕ್ಕೆ ಏನಂತ ಹೇಳ್ತೀವಿ ನಾವು ಇಲ್ಲಿ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೀವಿ. ಇನ್ನು ಫೈಂಡ್ ಆಫ್ ಟೈಮ್ ಅಂತಂದಾಗ ಏನು ಮೇಲೆ ಇಲ್ಲಿ ಹೇಳ್ತಕ್ಕಂಥದ್ದು ಒಂದು ಫೈಂಡ್ ಔಟ್ ಮಾಡ್ತೈತ್ರಿ. ಅಂದರೆ 6 o'clock, ಸಿನ್ಸ್ ಮಂಡೇ, ಅಂದರೆ ನಿರ್ದಿಷ್ಟವಾಗಿರ್ತಕ್ಕಂಥ ಸಮಯವನ್ನು ಇಲ್ಲಿ ಹೇಳ್ತೈತಿ, ಹೌದಾ. ನೆಕ್ಸ್ಟು ಕಮ್ ಟು ದಿ ಫಾರ್ ಎಕ್ಸಾಂಪಲ್ಸ್. ನೋಡಿರಿ ಇಲ್ಲಿ ಏನಿದೆ, ಉದಾಹರಣೆಗಳನ್ನು ತೆಗೆದುಕೊಂಡಾಗ ದರ್ಶನ್ ಹ್ಯಾಸ್ ಬೀನ್ ರೈಟಿಂಗ್ ದಿಸ್ ಪೊಯಮ್ ಸಿನ್ಸ್ 8 o'clock. ಇವನು ಯಾವಾಗಿನಿಂದ, ಪ್ರೆಸೆಂಟ್ ಈಗಿಂದ ಹೇಳ್ತಾ ಇದೆ. ಏನು ಹೇಳ್ತಾ ಇದೆಯಪ್ಪ ಅಂತಂದಾಗ, ದರ್ಶನ್ ಹ್ಯಾಸ್ ಬೀನ್ ರೈಟಿಂಗ್ ದಿಸ್ ಪೊಯಮ್ ಸಿನ್ಸ್ 8 o'clock. ಹೌದಾ, ದರ್ಶನ 8 ಗಂಟೆಗಳಿಂದ ಈ ಪದ್ಯವನ್ನು ಬರೆಯುತ್ತಲೇ ಇದ್ದಾನೆ ಅಂತಕ್ಕಂಥದ್ದನ್ನು ಹೇಳುತ್ತದೆ, ಹೌದಾ. ಇಲ್ಲಿ ಅದಾದ ನಂತರ ಇನ್ನು ಫಾರನ್ನು ಯಾವ ಯೂಸ್ ಮಾಡ್ತೀವಿ ನೋಡಿ. ಅನಿತಾ ಹ್ಯಾಸ್ ಬೀನ್ ಸ್ಟಡಿಂಗ್ ಹಿಯರ್ ಫಾರ್ 5 years. ಅನಿತಾ ಹ್ಯಾಸ್ ಬೀನ್ ಸ್ಟಡಿಂಗ್ ಹಿಯರ್ ಫಾರ್ 5 years. ಇಲ್ಲಿ ನೋಡಿ, ಅನಿತಾ ಅಂದ್ರೆ ಅಲ್ಲಿ ಸ್ವಲ್ಪ ದಿನಗಳ ಅಷ್ಟೇ ಅಲ್ಲಿ ಇದ್ದವು, ಹೌದಾ. ಅನಿತಾ ಏನು ಮಾಡಿದಳು, 5 ವರ್ಷಗಳಿಂದ ಅಲ್ಲಿ ಇಲ್ಲಿ ಅಭ್ಯಾಸವನ್ನು ಮಾಡುತ್ತಾ ಇದ್ದಾಳೆ ಅಂತಕ್ಕಂಥದ್ದನ್ನು ಹೇಳುತ್ತದೆ ಕನ್ನಡದಲ್ಲಿ. ನೆಕ್ಸ್ಟ್ ಕಮ್ ಟು ದಿ ಫೈಂಡ್. ದೆನ್ ಫಾರ್ಮ್ಡ್ ಇನ್ ಅ ವೇರಿಯಸ್ ಕೈಂಡ್ಸ್ ಆಫ್ ದ ಸೆಂಟೆನ್ಸಸ್ ಅಂತ ಹೇಳ್ತೀವಿ. ಏನು ಫಾರ್ಮ್ ಅದಾವ ಇವು? ಮೊದಲನೇದಾಗಿ ಅಸರ್ಟಿವ್ ಸೆಂಟೆನ್ಸು, ಅದಾದ ನಂತರ ನೆಗೆಟಿವ್ ಸೆಂಟೆನ್ಸು, ಅದಾದ ನಂತರ ಇಂಟ್ರಾಗೇಟಿವ್ ಸೆಂಟೆನ್ಸು, ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸು, ಈ ರೀತಿಯಾಗಿರ್ತಕ್ಕಂಥ ವೇರಿಯಸ್ ಕೈಂಡ್ಸ್ ಆಫ್ ದ ಸೆಂಟೆನ್ಸಸ್ಸನ್ನು ನಾವು ನೋಡಬಹುದು. ಅಸರ್ಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದು ಈಗಾಗಲೇ ನಿಮಗೆ ಡೆಫಿನಿಷನ್ ಅನ್ನು ಕೂಡ ನಾನು ಕೊಟ್ಟೀನಿ. ಸೊ ಮೊದಲನೇದಾಗಿ ಅಸರ್ಟಿವ್ ಸೆಂಟೆನ್ಸ್ ಏನು ಹೇಳ್ತೈತೆ? ಅಸರ್ಟಿವ್ ಸೆಂಟೆನ್ಸು, ಅಸರ್ಟಿವ್ ಸೆಂಟೆನ್ಸದ ಮೊದಲಿಗೆ ನಾವು ಫಾರ್ಮುಲಾನ ತಿಳ್ಕೋಬೇಕು. ಫಾರ್ಮುಲಾ ಏನು ಹೇಳ್ತೈತಿ? ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಈ ಫಾರ್ಮೇಷನ್ ಇತ್ತಪ್ಪ ಅಂತಂದಾಗ ಏನಾಗುತ್ತೆ ರೀ, ಇದು ಅಸರ್ಟಿವ್ ಸೆಂಟೆನ್ಸ್ ಆಗ್ತೈತಿ. ಅಸರ್ಟಿವ್ ಸೆಂಟೆನ್ಸ್ ಯಾವ ಟೆನ್ಸಲ್ಲಿ ಇದೆಯಪ್ಪ ಅಂತಂದಾಗ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂವರ್ ಟೆನ್ಸಲ್ಲಿ ನಾವು ನೋಡ್ತೀವಿ. ಎಸ್, ಓಕೆ. ಇಲ್ಲಿ ಹೆಲ್ಪಿಂಗ್ ವರ್ಬ್ ಬಂದ ತಕ್ಷಣ ಯಾವಪ್ಪ ಹೆಲ್ಪಿಂಗ್ ವರ್ಬು? ಇಲ್ಲಿ ಹ್ಯಾವ್ ಆರ್ ಹ್ಯಾಸ್ ಅಂತಕ್ಕಂಥದ್ದು ಬರ್ತೈತಿ, ಹೌದಾ. ಹ್ಯಾವ್ ಮತ್ತು ಹ್ಯಾಸ್ ಅನ್ನು ನಾವು ಬಳಸ್ತೀವಿ. ಅದರ ಜೊತೆಗೆ ಬೀನ್ ಅಂತಕ್ಕಂಥದ್ದು ಕೂಡ ಬಳಸ್ತೀವಿ. ಇವುಗಳ ಬಂದಪ್ಪ ತಂದಾಗ ನಾವು ಮೇನ್ ವರ್ಬಿಗೆ ಏನು ಹಚ್ಚಬೇಕು? ING ಫಾರ್ಮನ್ನು ಹಚ್ಚಲೇಬೇಕು, ಹೌದಾ. ING ಫಾರ್ಮನ್ನು ಹಚ್ಚಬೇಕು. ನೆಕ್ಸ್ಟು ಇಲ್ಲಿ ಹ್ಯಾಸ್ ಅಥವಾ ಹ್ಯಾವ್ ಬೀನ್ ಅಂತಕ್ಕಂಥ ಬರ್ತೈತಿ. ಕಮ್ ಟು ದಿ ಎಕ್ಸಾಂಪಲ್. I or we or you or they have been teaching English. ನೋಡಿ ಇಲ್ಲಿ ಏನನ್ನು ಒಳಗೊಂಡಿದೆ? ಇಲ್ಲಿ ನಾನು I ಅಥವಾ we ಅಥವಾ you ಅಥವಾ they have been teaching English ಅಂತಕ್ಕಂಥದ್ದು ಒಂದೇ ಸೆಂಟೆನ್ಸಲ್ಲಿ ಕೊಟ್ಟಿನಿ. ಇದನ್ನು ನೀವು ಸಪ್ರೇಟಾಗಿ ನೀವು ನೋಟ್ ಮಾಡ್ಕೋಬೇಕು, ಹೌದಾ. ಯು ಕ್ಯಾನ್ ಮೇಕ್ ದಿ ನೋಟ್ ಸಪ್ರೇಟ್ಲಿ. ಎಸ್, I have been ಟೀಚಿಂಗ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಕಲಿಸುತ್ತಲೇ ಇದ್ದೇನೆ ಅಂತಕ್ಕಂಥದ್ದನ್ನು ಹೇಳ್ತತಿ, ಹೌದಾ. ವಿ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್. ನಾವು ಇಂಗ್ಲೀಷನ್ನು ಕಲಿಸುತ್ತಲೇ ಇದ್ದೇವೆ, ಹೌದಾ. ಯು ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್, ಹೌದಾ. ನೀವು ಏನು ಇಂಗ್ಲೀಷನ್ನು ಕಲಿಸುತ್ತಲೇ ಇದ್ದೀರಿ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡುತ್ತದೆ. ದೆನ್ ದೇ ಹ್ಯಾವ್ ಬೀನ್ ಟೀಚಿಂಗ್ ಇಂಗ್ಲೀಷ್. ಅವರು ಇಂಗ್ಲೀಷ್ ಕಲಿಸುತ್ತಲೇ ಇದ್ದಾರೆ ಅಂತಕ್ಕಂಥದ್ದನ್ನು ಅರ್ಥವನ್ನು ಕೊಡ್ತೈತಿ, ಹೌದಾ. I, we, you
ದೇಗಳಿದ್ದಾಗ ನಾವು ಹ್ಯಾವ್ ಅಂತಕ್ಕಂಥದ್ದನ್ನು ಬಳಸ್ತೀವಿ. ಹ್ಯಾವ್ ಅಂಥೇಳಿ ಯಾಕೆ ಬಳಸ್ತೀವಪ್ಪ ಅಂತಂದಾಗ ಇಲ್ಲಿ ಫಸ್ಟ್ ಪರ್ಸನ್ ಸಿಂಗ್ಯುಲರ್ ಇದ್ದರೂ ಕೂಡ ಇಲ್ಲಿ ನಾವು ಹ್ಯಾವ್ ಅಂತೇಳಿ ಬಳಸ್ತೀವಿ. ವೈ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ, ಯು ಅಂತಕ್ಕಂಥ ಪ್ಲೂರಲ್ ಆಗಿದೆ, ಎ ಅಂತಕ್ಕಂಥದ್ದು ಪ್ಲೂರಲ್ ಆಗಿದೆ. ಹಾಗಾಗಿ ನಾವು ಹ್ಯಾವ್ ಅಂತೇಳಿ ಇಲ್ಲಿ ನಾವು ಬಳಸಬೇಕು. ಹೌದಾ? ನೆಕ್ಸ್ಟು ಹ್ಯಾವ್ ಅಂತಕ್ಕಂಥದ್ದು ನೋಡಿ, ಸಬ್ಜೆಕ್ಟ್ ಅಂತಕ್ಕಂಥದ್ದು ಐ, ವಿ, ಯು, ದೇ ಅಂತಕ್ಕಂಥದ್ದಾಯಿತು. ಹೆಲ್ಪಿಂಗ್ ವರ್ಬ್ ಯಾವುದಪ್ಪ ಅಂತಂದಾಗ ಹ್ಯಾವ್ ಬಂದಿದೆ ಇಲ್ಲಿ. ಹೌದಾ? ಹ್ಯಾವ್ ಇದೆ. ನೆಕ್ಸ್ಟ್ ಬೀನ್ ಇದೆ. ದೆನ್ ಮೇನ್ ವರ್ಬ್ ಪ್ಲಸ್ ಐ ಎನ್ ಜಿ ಅಂತ ಹೇಳಿ ಟೀಚ್ ಅಂತಕ್ಕಂಥದ್ದು ಮೇನ್ ವರ್ಬ್ ಆಗಿದೆ. ಐ ಎನ್ ಜಿ ಅಂತಕ್ಕಂಥದ್ದು ನೋಡಿವ್ರಿ ಇಲ್ಲಿ ಐ ಎನ್ ಜಿ ಹಚ್ಚಿನಲ್ಲ, ಇದು ಟೀಚಿಂಗ್ ಅಂತ ಹೇಳಿ ಆಗಿದೆ. ಇದು ಏನಾಗಿದೆ? ಮೇನ್ ವರ್ಬ್ ಪ್ಲಸ್ ಐ ಎನ್ ಜಿ ಆ್ಯಂಡ್ ದೆನ್ ಆಬ್ಜೆಕ್ಟ್ ಈಸ್ ದ ಇಂಗ್ಲಿಷ್. ಎಸ್, ಆಮ್ ಐ ರೈಟ್? ಓಕೆ. ನೆಕ್ಸ್ಟ್ ಎಕ್ಸಾಂಪಲ್, he or she or it has been learning English. ನೋಡಿ, he, she, itಗಳು ಇದ್ದಾಗ ನಾವು ಹ್ಯಾಸ್ ಅಂತ ಹೇಳಿ ಬಳಸ್ತೀವಿ. ಇದು ನಮ್ಗೆ ಗೊತ್ತಿರಬೇಕು. he, she, itಗಳು ಯಾಕೆ ಇದನ್ನು ನಾವು ಹ್ಯಾಸ್ ಬಳಸಿದ್ದೀವಿ ಇದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಹೌದಾ? ಯಾಕೆ ಬಳಸಿದೀವಪ್ಪ ಅಂತಂದಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದುದರಿಂದ ನಾವು ಹ್ಯಾಸ್ ಅಂತ ಹೇಳಿ ಬಳಸೀವಿ. ಅಕಸ್ಮಾತ್ತಾಗಿ ಇಲ್ಲಿ ನಾನು ಏನು ಬಾರ್ ಹಾಕಿನಲ್ಲ ಅಥವಾ ಅಂತ ಹೇಳಿಕನಲ್ಲ, ಅದರ ಬದಲಾಗಿ ಆ್ಯಂಡ್ ಅಂತ ಹೇಳಿ ಇತ್ತಪ್ಪ ಅಂತಂದಾಗ ಹ್ಯಾವ್ ಅಂತ ಆಗ್ತತಿ. ಹೌದಾ? ಇವಾಗ ಹೀನ ಬೇರೆ, ಸೀನ ಬೇರೆ, ಇಟ್ಟನ ಬೇರೆ. ಹೌದಾ? ಹಿ ಹ್ಯಾಸ್ ಬೀನ್ ಲರ್ನಿಂಗ್ ಇಂಗ್ಲೀಷ್, ಸಿ ಹ್ಯಾಸ್ ಬೀನ್ ಲರ್ನಿಂಗ್ ಇಂಗ್ಲೀಷ್, ಇಟ್ ಹ್ಯಾಸ್ ಬಿನ್ ಲರ್ನಿಂಗ್ ಇಂಗ್ಲೀಷ್ ಅಂತಕ್ಕಂಥದ್ದು ಅವನು ಇಂಗ್ಲೀಷನ್ನು ಕಲಿಯುತ್ತಲೇ ಇದ್ದಾನೆ, ಅವಳು ಇಂಗ್ಲೀಷನ್ನು ಕಲಿಯುತ್ತಲೇ ಇದ್ದಾಳೆ, ಅದು ಇಂಗ್ಲೀಷನ್ನು ಕಲಿಯುತ್ತಲೇ ಇದ್ದಿದೆ ಅಂತಕ್ಕಂಥದ್ದನ್ನು ಇಲ್ಲಿ ಅರ್ಥವನ್ನು ಕೊಡ್ತತಿ. ಹೌದಾ? ದೆನ್ ಇಲ್ಲೇನಾಗಿದೆ? ಹಿ, ಸಿ, ಇಟ್ ಅಂತಕ್ಕಂಥ ಸಬ್ಜೆಕ್ಟ್ ಆಗಿದೆ. ಹ್ಯಾಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ. ಬೀನ್ ಅಂತಕ್ಕಂಥದ್ದು ಬೀನು, ಲರ್ನಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ಐ ಎನ್ ಜಿ ಇದೆ. ಇಂಗ್ಲೀಷ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ. ಎಸ್, ಕಮ್ ಟು ದಿ ನೆಗೆಟಿವ್ ಸೆಂಟೆನ್ಸ್. ನೆಗೆಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದು ಗೊತ್ತಿದೆ. ಇಟ್ ಗಿವ್ಸ್ ದ ನೆಗೆಟಿವ್ ಮೀನಿಂಗ್ ಆಫ್ ದಿ ಸೆಂಟೆನ್ಸ್. ಎಸ್, ಅದರ ಒಂದು ಫಾರ್ಮುಲಾ ಏನಾಗಿದೆ? ಸೂತ್ರ ಅಂತ ಹೇಳ್ತೀವಿ. ಮೆಥಮೆಟಿಕ್ಸಲ್ಲಿ ನೀವು ಯಾವ ರೀತಿ ಫಾರ್ಮುಲಾಗಳನ್ನ ಅಧ್ಯಯನ ಮಾಡ್ತಾರೋ ಅದೇ ಥರನಾಗಿ ಇಲ್ಲಿ ಕೂಡ ನಾವು ಫಾರ್ಮುಲಾನ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಸಬ್ಜೆಕ್ಟ್ ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ಐ ಎನ್ ಜಿ ಪ್ಲಸ್ ಆಬ್ಜೆಕ್ಟ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ತೀವಿ. ಇಲ್ಲಿ ಅದಾದ ನಂತರ ಏನಾಗಿದೆ? ಉದಾಹರಣೆಗಳ ತೆಗೆದುಕೊಳ್ಳೋಣ. ಇವಾಗ ಈ ಒಂದು ಫಾರ್ಮೇಷನ್ ಈ ಫಾರ್ಮುಲಾದ ಪ್ರಕಾರವಾಗಿ ಐ ಆರ್ ವಿ ಆರ್ ಯು ಆರ್ ದೇ ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್. ಇದು ನೆಗೆಟಿವ್ ಮೀನಿಂಗನ್ನು ಕೊಡ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟು ಅದಾದ ನಂತರ ಹಿ ಆರ್ ಸಿ ಆರ್ ಇಟ್ ಹ್ಯಾಸ್ ನಾಟ್ ಬೀನ್ ವಾಚಿಂಗ್ ಟಿ ವಿ. ಹೌದಾ? ನೋಡಿ, ಇದು ಏನು ಒಳಗೊಂಡಿದೆ ಇಲ್ಲಿ? ಮೊದಲನೇ ಸೆಂಟೆನ್ಸು ಐ ಅಂತಕ್ಕಂಥದ್ದು, ವಿ ಅಂತಕ್ಕಂಥದ್ದು, ಯು, ದೇ ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್ ಅಂತಕ್ಕಂಥದ್ದು ಈ ಮೇಲೆ ಇರತಕ್ಕಂಥ ಎಲ್ಲ ಸ್ಟ್ರಕ್ಚರನ್ನು ಒಳಗೊಂಡು ಇದು ಒಂದು ವಾಕ್ಯವಾಗಿದೆ. ಎಸ್, ಆಯದಿಂದ ದೇ ತನಕನೂ ಏನಾಗಿದೆ? ಇದು ಸಬ್ಜೆಕ್ಟ್ ಆಗಿದೆ. ದೆನ್ ಹೆಲ್ಪಿಂಗ್ ವರ್ಬ್ ಯಾವಾಗಿದೆ? ನಾಟ್ ಅಂತಕ್ಕಂಥದ್ದು ನಾಟ್ ಇದೆ. ಇಟ್ಸ್ ಅ ವೆರಿ ಸಿಂಪಲ್. ನಾನು ಏನು ಮಾಡಿಲ್ಲ, ಜಸ್ಟ್ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾನು ನಾಟ್ ಅಂತೇಳಿ ಇಲ್ಲಿ ಉಪೇಕ್ಷಿಸಿದ್ದೇನೆ. ಹೀಗಾಗಿ ಇದೇನಾಗಿದೆ? ನೆಗೆಟಿವ್ ಸೆಂಟೆನ್ಸ್ ಆಗಿದೆ. ಹೌದಾ? ಐ ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್, ವಿ ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್, ಯು ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್, ದೇ ಹ್ಯಾವ್ ನಾಟ್ ಬೀನ್ ಟೀಚಿಂಗ್ ಇಂಗ್ಲೀಷ್. ಸೊ ಈ ಥರನಾಗಿ ನಾವು ವಾಕ್ಯಗಳನ್ನು ಮಾಡ್ತಾ ಹೋಗ್ಬೋದು. ಹೌದಾ? ನಾನು ಇಂಗ್ಲೀಷನ್ನು ಕಲಿಸುತ್ತಲೇ ಇಲ್ಲ ಅಂತಕ್ಕಂಥದ್ದು ಹೇಳ್ತದೆ. ಇಂಗ್ಲೀಷನ್ನು ಕಲಿಸುತ್ತಲೇ ಇಲ್ಲ, ನಾವು ಇಂಗ್ಲೀಷನ್ನು ಕಲಿಸುತ್ತಲೇ ಇಲ್ಲ. ಹೌದಾ? ಕಲಿಸುತ್ತಲೇ ಇರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ನೀವು ಇಂಗ್ಲೀಷನ್ನು ಕಲಿಸುತ್ತಲೇ ಇರೋದಿಲ್ಲ, ಇರೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತತಿ. ಅವರು ಇಂಗ್ಲೀಷನ್ನು ಕಲಿಸುತ್ತಲೇ ಇಲ್ಲ ಅಂತಕ್ಕಂಥದ್ದನ್ನು ಹೇಳುತ್ತದೆ. ನೆಕ್ಸ್ಟ್, ಹಿ ಆರ್ ಸಿ ಆರ್ ಇಟ್ ಹ್ಯಾಸ್ ನಾಟ್ ಬೀನ್ ವಾಚಿಂಗ್ ಟಿ ವಿ. ಎಸ್, ಈ ಹಿ ಅಂತಕ್ಕಂಥದ್ದು, ಸಿ ಅಂತಕ್ಕಂಥದ್ದು, ಇಟ್ ಅಂತಕ್ಕಂಥದ್ದು ಇವೆಲ್ಲವೂ ಏನಾಗಿದೆ? ಸಬ್ಜೆಕ್ಟ್ ಆಗಿವೆ. ಹ್ಯಾಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ.
ದೆನ್ ನಾಟ್ ಅಂತಕ್ಕಂಥದ್ದು ನೆಗೆಟಿವ್ ಮೀನಿಂಗನ್ನು ಕೊಡ್ತಕ್ಕಂಥದ್ದಾಗಿದೆ. ಬೀನ್ ಅಂತಕ್ಕಂಥದ್ದು ಬೀನು, ಇದು ಕೂಡ ಸೆಕೆಂಡ್ ಹೆಲ್ಪಿಂಗ್ ವರ್ಬ್ ಅಂತ ಹೇಳ್ತೀವಿ ನಾವು ಆ್ಯಕ್ಚುಲಿ. ವಾಚಿಂಗ್ ಟಿ ವಿ, ವಾಚಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ING ಆಗಿದೆ. ಅದಾದ ನಂತರ ಟಿ ವಿ ಅಂತಕ್ಕಂಥದ್ದು ಟೆಲಿವಿಷನ್ ಅಂತ ಹೇಳ್ತೀವಿ. ಆ ಟಿ ವಿ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಎಸ್, ನೆಕ್ಸ್ಟ್ I move next. So here next sentence is the interrogative sentence. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ, ಹೌದಾ? ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದಾಗ ಏನಿದು ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ಈ ಪ್ರಶ್ನಾರ್ಥಕ ವಾಕ್ಯವು ಏನು ಪ್ರಶ್ನೆಯನ್ನು ಮಾಡ್ತಕ್ಕಂಥದ್ದು, ಹೌದಾ? ಈ ಒಂದು ಪ್ರಶ್ನಾರ್ಥಕ ವಾಕ್ಯದಲ್ಲಿ ಬರ್ತಕ್ಕಂತಹ ಸೂತ್ರ ಏನಪ್ಪಾ ಅಂತಂದಾಗ ವಾಟ್ ಈಸ್ ದ್ಯಾಟ್ ಆಫ್ ಫಾರ್ಮುಲಾ ಆಫ್ ದಿ ಇಂಟ್ರಾಗೇಟಿವ್ ಸೆಂಟೆನ್ಸ್ ಲೈಕ್ ದಿಸ್: ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್. ಇದು ಎಷ್ಟು ಎಲ್ಲವೂ ಇರಲೇಬೇಕು. ಇದು ಎತ್ತಫ ಅಂತಂದಾಗ ಅದು ಏನಾಗುತ್ತೆ? ಇಂಟ್ರಾಗೇಟಿವ್ ಸೆಂಟೆನ್ಸ್ ಆಗುತ್ತೆ. ಎಂಥ ಇಂಟ್ರಾಗೇಟಿವ್? ವಾಟ್ ಕೈಂಡ್ ಆಫ್ ದ ಇಂಟ್ರಾಗೇಟಿವ್ ಸೆಂಟೆನ್ಸ್? ಎಂಥ ಪ್ರಶ್ನಾರ್ಥಕ ವಾಕ್ಯ ಆಗ್ತೈತಿ, ಹೌದಾ? ಆನ್ಸರ್ ಏನು ಬರುತ್ತಪ್ಪ ಅಂತಂದಾಗ ಎಸ್ ಆರ್ ನೋ ಅಂತಕ್ಕಂಥ ಬರ್ತೈತಿ. ಇದು ಎಸ್ ಆರ್ ನೋ ಕ್ವಶನ್ದಲ್ಲಿ ಇದೆ, ಹೌದಾ? ಇದು ನಮಗೆಲ್ಲವೂ ಗೊತ್ತಿರಬೇಕು, ಹೌದಾ? ಮೊದಲನೇದಾಗಿ ಹ್ಯಾವ್, ಐ ಆರ್, ವಿ ಆರ್, ಯು ಆರ್, ದೇ ಬೀನ್ ರೀಡಿಂಗ್ ಅ ನಾವೆಲ್. ಎಸ್, ಈ ತೆರನಾಗಿ ಹೇಳ್ತಕ್ಕಂಥದ್ದು ಹ್ಯಾವ್ ಐ ಬೀನ್ ರೀಡಿಂಗ್ ಅ ನಾವೆಲ್, ಹ್ಯಾವ್ ವಿ ರೀಡಿಂಗ್, ಹ್ಯಾವ್ ವಿ ಬೀನ್ ರೀಡಿಂಗ್ ಅ ನಾವೆಲ್, ಹ್ಯಾವ್ ಯು ಬೀನ್ ರೀಡಿಂಗ್ ಅ ನಾವೆಲ್, ಹ್ಯಾವ್ ದೇ ಬೀನ್ ರೀಡಿಂಗ್ ಅ ನಾವೆಲ್. ಈ ತೆರನಾಗಿ ಹೇಳ್ತಕ್ಕಂಥದ್ದು ನಾನು ಒಂದು ಕಾದಂಬರಿಯನ್ನು ಓದುತ್ತಲೇ ಇದ್ದೇನೆಯೇ ಅಂತಕ್ಕಂಥದ್ದನ್ನು ಹೇಳುತ್ತದೆ, ಹೌದಾ? ನಾವು ಒಂದು ಕಾದಂಬರಿಯನ್ನು ಓದುತ್ತಲೇ ಇದ್ದೇವೆಯೇ ಅಂತಕ್ಕಂಥದ್ದನ್ನು ಹೇಳ್ತೈತಿ. ಏನು ಹ್ಯಾವ್ ಯು ಬೀನ್ ರೀಡಿಂಗ್ ಅ ನಾವೆಲ್ ಅಂತಕ್ಕಂಥದ್ದು ನೀವು ಒಂದು ನಾವೆಲ್ ಕಾದಂಬರಿಯನ್ನು ಓದುತ್ತಲೇ ಇದ್ದೀರಿ ಅಂತಕ್ಕಂಥದ್ದನ್ನು ಕೇಳುತ್ತೆ. ಈ ತೆರನಾಗಿ ಕ್ವಶನ್ ಅನ್ನು ನಾವು ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕಮ್ ಟು ದಿ ಹ್ಯಾಸ್. ಹ್ಯಾಸ್ ಹಿ ಆರ್ ಸಿ ಆರ್ ಇಟ್ ಬೀನ್ ರೀಡಿಂಗ್ ಅ ನಾವೆಲ್, ಹೌದಾ? ಹ್ಯಾಸ್ ಹಿ ಆರ್ ಸಿ ಆರ್ ಇಟ್ ಬೀನ್ ರೀಡಿಂಗ್ ಅ ನಾವೆಲ್. ಈ ತೆರನಾಗಿ ಬರ್ತಕ್ಕಂಥದ್ದು ಇಲ್ಲಿ ಹ್ಯಾಸ್ ಅಂತಕ್ಕಂಥದ್ದು ಯಾಕೆ ಬಳಸಿಪ್ಪ ಅನ್ನೋದು ಈಗಾಗಲೇ ಹೇಳಿದ್ ನಾನು. ಆಲ್ರೆಡಿ ಐ ಟೋಲ್ಡ್ ಯು ಅಬೌಟ್ ದಿ ವೈ ಯೂಸ್ಡ್ ಹ್ಯಾಸ್ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್, ಹೌದಾ? ಹಿ ಸಿ ಇಟ್ಗಳಿದ್ದಲ್ಲಿ ನಾನು ಯಾಕೆ ಬಳಸೀನಿ ಅನ್ನೋದು ಹೇಳಿ. ಹಿಯರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್, ದೀಸ್ ಆರ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಸ್, ಹೌದಾ? ಇವು ಏನು ಸಿಂಗ್ಯುಲರ್ ಇದ್ದ ಕಾರಣವಾಗಿ ನಾವು ಹ್ಯಾಸ್ ಅಂತೇಳಿ ಬಳಸೀವಿ, ಹೌದಾ? ಹ್ಯಾಸ್ ಹಿ ಬೀನ್ ರೀಡಿಂಗ್ ಅ ನಾವೆಲ್, ಅವನು ಒಂದು ಕಾದಂಬರಿಯನ್ನು ಓದುತ್ತಲೇ ಇದ್ದಾನೆಯೇ, ಅವಳು ಒಂದು ಕಾದಂಬರಿಯನ್ನು ಓದುತ್ತಲೇ ಇದ್ದಾಳೆಯೇ, ಅದು ಒಂದು ಕಾದಂಬರಿಯನ್ನು ಓದುತ್ತಲೇ ಇದ್ದೆಯೇ ಅಂತಕ್ಕಂಥದ್ದನ್ನು ಹೇಳುತ್ತದೆ. ನೆಕ್ಸ್ಟ್ ಕಮ್ ಟು ದಿ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್. ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಂದಾಗ ನಕಾರಾತ್ಮಕ ಪ್ರಶ್ನಾರ್ಥಕ ವಾಕ್ಯ ಅಂತ ಹೇಳ್ತೀವಿ. ಆ ನಕಾರಾತ್ಮಕ ಪ್ರಶ್ನಾರ್ಥಕ ವಾಕ್ಯಗಳು ಕೂಡ ನಮಗೆ ಮಾಡೋದಕ್ಕೆ ಬರಬೇಕು. ಅದಕ್ಕೊಂದು ಉದಾಹರಣೆ ಹೇಳಬೇಕಂದಾಗ ನೀವು ನೋಡಿ, ಯಾರೋ ಒಬ್ಬರು ಒಂದು ಮಾರ್ಕೆಟಿಗೆ ಹೋಗ್ತಾ ಇರ್ತಾರೆ. ಮಾರ್ಕೆಟ್ಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಅತಿ ಕ್ಲೋಸ್ ನಿಮ್ಮ ಫ್ರೆಂಡ್ ಇರ್ತಾರೆ. ಇದ್ದಾಗ ನಿಮ್ಮ ಫ್ರೆಂಡನ್ನು ಬಿಟ್ಟು ಹೋಗ್ತಾ ಇರ್ತೀರಿ. ನೀವು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆಮೇಲೆ ಹೋಗಿ ನೀವು ಬರ್ತೀರಿ. ಬಂದ ನಂತರ ನಿಮ್ಮ ಫ್ರೆಂಡ್ ಹೇಳ್ತಾರೋ ನೀವು ಓದಿದ್ದು ಗೊತ್ತಾಗ್ತೈತಿ. ನನಗೊಂದು ಸ್ವಲ್ಪ ನೀನು ಹೇಳಿದೆಪ್ಪ ಅಂತಂದಾಗ ನಾನು ಏನು ಮಾರ್ಕೆಟಿಗೆ ಬರ್ತಿದ್ದಿಲ್ಲವೇ ಅಂತಕ್ಕಂಥ ಕ್ವಶನನ್ನು ಮಾಡ್ತಾ ಇರಲ್ಲ. ಆ ಥರನಾಗಿ ಕ್ವಶನನ್ನು ಮಾಡ್ತಕ್ಕಂಥದಕ್ಕೆ ಇದಕ್ಕೆ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತ ಹೇಳ್ತೀವಿ. ಕಮ್ ಟು ದಿ ವಾಟ್ ಈಸ್ ದ ಫಾರ್ಮುಲಾ, ಹೌದಾ? ಫಾರ್ಮುಲಾ ಏನಿದೆ? ಹೆಲ್ಪಿಂಗ್ ವರ್ಬ್ ಪ್ಲಸ್ ನಾಟ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಆಬ್ಜೆಕ್ಟ್ ಪ್ಲಸ್ ಕ್ವಶನ್ ಮಾರ್ಕ್, ಹೌದಾ? ಎಷ್ಟೆಲ್ಲವೂ ಬೇಕು ನಮಗೆ, ಹೌದಾ? ವಿ ವಾಂಟ್ ದೀಸ್ ಫಾರ್ಮುಲಾ, ಹೌದಾ? ನಮಗೆ ಬೇಕಿದು.
ಹೌದಾ, ಈ ಫಾರ್ಮುಲಾ ಬೇಸ್ ಮೇಲೆ ನಾವು ಇಲ್ಲಿ ವಾಕ್ಯವನ್ನು ಮಾಡಬಹುದು. ನೋಡಿ, ಹ್ಯಾವ್ ನಾಟ್ ಐ ಆರ್ ವಿ ಆರ್ ಯು ಆರ್ ದೇ ಬೀನ್ ರೈಟಿಂಗ್ ಅ ನಾವೆಲ್. ಎಸ್, ಇದನ್ನ ಹ್ಯಾವ್ ಅಂತ ಹೇಳಿ ನಾವು ಬಳಕೆಯನ್ನು ಮಾಡಬಹುದು. ಯಾಕಪ್ಪ ತಂದಾಗ ನಿಮ್ಗೆ ಅರ್ಥ ಆಗಲಿ ಅನ್ನೋಗೋಸ್ಕರವಾಗಿ ನಾನು ಬಿಡಿಬಿಡಿಯಾಗಿ ಬರೆದಿದ್ದೇನೆ. ಹೌದಾ, ಹ್ಯಾವಂಟ್ ಐ ಬೀನ್ ರೈಟಿಂಗ್ ನಾವೆಲ್. ನೋಡು, ನಾನು ಒಂದು ಕಾದಂಬರಿಯನ್ನು ಬರೆಯುತ್ತಲೇ ಇರೋದಿಲ್ಲವೇ, ಈ ಥರನಾಗಿ ಅರ್ಥವನ್ನು ಕೊಡ್ತತಿ. ಹೌದಾ, ಹ್ಯಾವ್ ನಾಟ್ ವಿ ಬೀನ್ ರೈಟಿಂಗ್ ಆಫ್ ನಾವೆಲ್. ಈ ಥರನಾಗಿ ನಾವು ಏನು ಮಾಡ್ಬೋದು, ಹೇಳ್ಬೋದು. ಹೀಗಂದಾಗ ನಾವು ಒಂದು ಕಾದಂಬರಿಯನ್ನು ಬರೆಯುತ್ತಲೇ ಇರೋದಿಲ್ಲವೇ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ಕಮ್ ಟು ದಿ ಹ್ಯಾಸ್ ನಾಟ್ ಹಿ ಆರ್ ಸಿ ಆರ್ ಇಟ್ ಬೀನ್ ರೈಟಿಂಗ್ ಅ ನಾವೆಲ್. ನೋಡು, ಹ್ಯಾಸ್ ನಾಟ್ ಹಿ ಆರ್ ಸಿ ಆರ್ ಇಟ್ ಬೀನ್ ರೈಟಿಂಗ್ ಅ ನಾವೆಲ್. ಹೀಗಂದಾಗ ಇಲ್ಲಿ ಫಾರ್ಮುಲಾ ನೋಡ್ಬೋದು. ಹೌದಾ, ನೀವು ಅರ್ಥ ಮಾಡ್ಕೋಬಹುದು. ಹ್ಯಾಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಇದೆ, ನಾಟ್ ಇದೆ. ಹೌದಾ, ಹಿ ಸಿ ಇಟ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ, ಬೀನ್ ಅಂತಕ್ಕಂಥದ್ದು ಬೀನು, ರೈಟಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ING ಇದೆ, ನಾವೆಲ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಇದೆ, ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ. ಈ ಫಾರ್ಮುಲಾ ನಾವು ಒಂದು ಸರ್ ನೋಡ್ಕೊಂಡ್ರೆ ಗೊತ್ತಾಗಿಬಿಡ್ತೈತಿ. ಎಸ್, ಓಕೆ. ನೆಕ್ಸ್ಟ್ ಐ ಮೂವ್ ದೆನ್ WH ಕ್ವಶನ್ಸ್. ಹೌದಾ, WH ಕ್ವಶನ್ಸ್ ಅನ್ನು ನೋಡಿದಾಗ ಏನು ಹೇಳದತ್ತಿಲ್ಲಿ? ಹೌದಾ, WH ಕ್ವಶನ್ಸ್ ಅಂತಂದಾಗ ಇಟ್ಸ್ ಆಸ್ಕಿಂಗ್ ದ ಫುಲ್ ಸೆಂಟೆನ್ಸ್ ಆ್ಯಂಡ್ ಯು ಶುಡ್ ಆನ್ಸರ್ ಟು ದಿ ಇನ್ ಫುಲ್ ಸೆಂಟೆನ್ಸ್. ಹೌದಾ, ಪೂರ್ತಿ ವಾಕ್ಯದಲ್ಲೇ ನೀವು ಆನ್ಸರ್ನ ಮಾಡ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಯುವರ್ ನೇಮ್. ಹೌದಾ, ವಾಟ್ ಈಸ್ ಯುವರ್ ನೇಮ್ ಅಂದಾಗ ಮೈ ನೇಮ್ ಈಸ್ XYZ ಅಂತ ಈ ಥರನಾಗಿ ಹೇಳ್ತಿರಲ್ಲ, ಹಾಗೆ ಪೂರ್ತಿಯಾಗಿ ಹೇಳಬೇಕಾಗಿರ್ತಕ್ಕಂಥದ್ದು. ಹೌದಾ, ಫಾರ್ಮುಲಾ ನೋಡಿ, ಈಗ WH ಪ್ಲಸ್ ಹೆಲ್ಪಿಂಗ್ ವರ್ಬ್ ಪ್ಲಸ್ ಸಬ್ಜೆಕ್ಟ್ ಪ್ಲಸ್ ಬೀನ್ ಪ್ಲಸ್ ಮೇನ್ ವರ್ಬ್ ಪ್ಲಸ್ ING ಪ್ಲಸ್ ಕ್ವಶನ್ ಮಾರ್ಕ್. ಇಲ್ಲಿ ಆಬ್ಜೆಕ್ಟ್ ಬರೋದಿಲ್ಲ. ಎಸ್, ಯಾಕೆ ಆಬ್ಜೆಕ್ಟ್ ಬರೋದಿಲ್ಲಪ್ಪ ಅಂತಂದಾಗ ನಾವು ಕ್ವಶನ್ ಮಾಡಬೇಕಾಗಿದೆ. ಹೌದಾ, ಅದನ್ನು ಏನು ಮಾಡ್ತಾ ಇದ್ದಾನೆ ಅಂತ ಹೇಳಬೇಕಾಗಿದೆ. ಅದನ್ನ ಇಲ್ಲಿ ನಾವು ಏನು ಮಾಡೀವಿ, ಕ್ವಶನ್ ಮಾಡೀವಿ. ವಾಟ್ ಹ್ಯಾವ್ ಐ ಆರ್ ವಿ ಆರ್ ಯು ಆರ್ ದೇ ಬೀನ್ ರೈಟಿಂಗ್. ನೋಡಿ, ಈ ಥರನಾಗಿ ಹೇಳಿದಾಗ ವಾಟ್ ಹ್ಯಾವ್ ಐ ಬೀನ್ ರೈಟಿಂಗ್, ವಾಟ್ ಹ್ಯಾವ್ ವಿ ಬೀನ್ ರೈಟಿಂಗ್, ವಾಟ್ ಹ್ಯಾವ್ ಯು ಬೀನ್ ರೈಟಿಂಗ್, ವಾಟ್ ಹ್ಯಾವ್ ದೇ ಬೀನ್ ರೈಟಿಂಗ್ ಅಂತಕ್ಕಂಥದ್ದು. ಹೌದಾ, ನಾನು ಏನು ಬರೆಯುತ್ತಲೇ ಇದ್ದೇನು. ಹೌದಾ, ನಾನು ಏನು ಬರೆಯುತ್ತಲೇ ಇದ್ದೇನೆ ಅಂತಕ್ಕಂಥದ್ದು ಅರ್ಥವನ್ನು ಕೊಡ್ತೈತಿ. ನಾವು ಏನು ಬರೆಯುತ್ತಲೇ ಇದ್ದೇವೆ. ಫಾರ್ ಎಕ್ಸಾಂಪಲ್, ಆನ್ಸರ್ ಏನು ಬರುತ್ತೆ, ವಿ ಹ್ಯಾವ್ ಬೀನ್ ರೈಟಿಂಗ್ ಅ ನಾವೆಲ್. ಇದು ಆನ್ಸರ್. ಏನೋ ನಾವೆಲ್ ಅಂತ ಹೇಳಿ ಹಾಕಬಹುದು, ಫಯಮ್ ಅಂತ ಹೇಳಿ ಹಾಕಬಹುದು. ಹೌದಾ, ಮತ್ತೆ ಇನ್ನಿತರ ರೈಟಿಂಗ್ ಏನು ಲೆಟರ್ ಅಂತ ಹೇಳಿ ಹಾಕಬಹುದು. ಹೌದಾ, ಈ ಥರನಾಗಿ ಹೇಳ್ತಕ್ಕಂಥದ್ದು. ದೆನ್ ವಾಟ್ ಹ್ಯಾಸ್ ಹಿ ಆರ್ ಸಿ ಆರ್ ಎಟ್ ಬೀನ್ ರೈಟಿಂಗ್. ಎಸ್, ನೋಡಿ, ಇಲ್ಲಿ ಕೂಡ ಏನಾಗಿದೆ, ಅವನು ಏನು ಬರೆಯುತ್ತಲೇ ಇದ್ದಾನೆ, ಅವಳು ಏನು ಬರೆಯುತ್ತಲಿದ್ದಾಳೆ, ಅದು ಏನು ಬರೆಯುತ್ತಲೇ ಇದೆ ಅಂತಕ್ಕಂಥದ್ದನ್ನು ಇಲ್ಲಿ ಇಂಡಿಕೇಟ್ ಮಾಡ್ತೈತಿ. WH ಅಂದಾಗ ವಾಟ್ ಅಂತ ಹೇಳಿದೆ. ಹೌದಾ, ಹೆಲ್ಪಿಂಗ್ ವರ್ಬ್ ಹ್ಯಾವ್ ಹ್ಯಾಸ್ ಇದೆ. ನೆಕ್ಸ್ಟ್ ಸಬ್ಜೆಕ್ಟು ಐ ವಿ ಯು ದೇ ಮತ್ತು ಹಿ ಸಿ ಇಟ್ಗಳು ಏನಾಗಿವೆ, ಸಬ್ಜೆಕ್ಟ್ ಆಗಿವೆ. ಬೀನ್ ಆಗಿದೆ. ಮೇನ್ ವರ್ಬ್ ಏನಾಗಿದೆ, ಇಲ್ಲಿ ಮೇನ್ ವರ್ಬ್ ಪ್ಲಸ್ ING ರೈಟಿಂಗ್ ಆಗಿದೆ. ಅದಾದ ನಂತರ ಕ್ವಶನ್ ಮಾರ್ಕು. ಎಸ್, ಓಕೆ. ಸೊ this is the completed this session. If you have any questions on this topic, you can ask me. Yes, ಕೇರ್ ಏನಾರು ಕ್ವಶನ್ ಅದಾವ್ರಿ? ಹಲೋ, ಕೇಳಿಸ್ತಾ ಇದೆನಾ? ಹಾಂ, ಹೇರ್. ಹಾಂ, ಕೇಳಿ. ಏನು ಸರಿಯಾಗಿ ಕೇಳಿಸ್ತಾ ಇಲ್ಲ, ಹೇಳಿ. I have been learning to English grammar since 1
ಹಾಂ ಹೌದು, ಎಸ್ ಕರೆಕ್ಟ್. ಹಾ ಇದಕ್ ಫಾರ್ ಹಾಕ್ತಂದ್ರೆ ನಡೆಯಂಗಿಲ್ರಿ? ಇಲ್ಲ, ನಮಗೆ ಕಲಿಯೋ ಸಂಬಂಧಾಗಿ ನಾವು ಹಾಕೊಂಡೀವಿ, ಅದನ್ನೂ ಹಾಕಬಹುದು, ಫಾರ್ಮುಲಾನ ಹಾಕಬಹುದು. ಹಾ ರೀ. ಅದು ನಿಮಗೆ ಕನ್ಫ್ಯೂಷನ್ ಆಕತ್ತೆ ಅಂತೇಳಿ ನಾನು ಹಾಕಿಲ್ಲ. ಹೌದಾ? ಈಗ ಒಂದು ಉದಾಹರಣೆ ಇಲ್ಲಿ ಕೊಟ್ಟು ನೋಡಿ. ದರ್ಶನ್ ಹ್ಯಾಸ್ ಬೀನ್ ಡಿಸ್ಪ್ಲೇ ಆಗ್ತಾ ಇದೆನಾ ಇದು? ಹಾ ಆಗ್ತದೆ. ಹಾಂ, ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ, ಫಸ್ಟ್ ಸ್ಲೈಡ್ದಲ್ಲಿ ಮೊದಲನೇದಾಗಿ ಎಕ್ಸಾಂಪಲ್ಸು. ದರ್ಶನ್ ಹ್ಯಾಸ್ ಬೀನ್ ರೈಟಿಂಗ್ ದಿಸ್ ಪೊಯಮ್ ಸಿನ್ಸ್ 8 o'clock ಅಂತ ಹೇಳಿದೆಯಲ್ಲ. ಹಾ ರೀ. ಹೌದಾ, ಇದೇನಾ? ಹಾ ಇದೆ. ಹಾಂ, ಇಲ್ಲಿ ದರ್ಶನ್ ಅಂತಕ್ಕಂಥದ್ದು ಏನಾಗಿದೆ, ಸಬ್ಜೆಕ್ಟ್ ಆಗಿದೆ ಅಮ್ಮ. ಹಾ ಹ್ಯಾಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ. ಬೀನ್ ಅಂತಕ್ಕಂಥದ್ದು ಬೀನು, ಅದು ಸೆಕೆಂಡ್ ಹೆಲ್ಪಿಂಗ್ ವರ್ಬು ಕೂಡ ಹೌದು. ಹೌದಾ? ಹಾ ರೈಟಿಂಗ್ ಅಂತಕ್ಕಂಥದ್ದು ಮೇನ್ ವರ್ಬ್ ಪ್ಲಸ್ ING ಇದೆ. ಎಸ್. ದಿಸ್ ಪೊಯಮ್ ಸಿನ್ಸ್ 8 o'clock ಅದೆಯಲ್ಲ, ಹಾ ಇಲ್ಲಿ ಆಬ್ಜೆಕ್ಟ್ ಪ್ಲಸ್ ಎಡ್ವರ್ಬ್ ಆಗಿ ಕೆಲಸವನ್ನ ಮಾಡ್ತಾ ಇದೆ. ಇದು ಆಬ್ಜೆಕ್ಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಟೋಟಲು. ದಿಸ್ ಪೊಯಮ್ ಸಿನ್ಸ್ 8 o'clock ತನಕ ಹಾ ಇದು ಆಬ್ಜೆಕ್ಟ್ ಆಗಿ ಕೆಲಸವನ್ನ ಮಾಡ್ತತಿ. ನಾವು ಇನ್ನೂ ಒಂದು ಸ್ವಲ್ಪ ಡೆಪ್ತ್ ಹೋದಿವಪ್ಪ ಅಂತಂದಾಗ ಹಾ ಏನಮ್ಮ, ದಿಸ್ ಅಂತಕ್ಕಂಥದ್ದು ಡೆಮಾನ್ಸ್ಟ್ರೇಟಿವ್ ವರ್ಬ್ ಆಗಿದೆ. ನೆಕ್ಸ್ಟ್ ಪೊಯಮ್ ಅಂತಕ್ಕಂಥದ್ದು ಮತ್ತೆ ಅಲ್ಲಿ ಕ್ಲಾಸಸ್ ಬರ್ತಾವ್ರಿ. ಹೌದಾ? ನಮಗೆ ನೀಡಿದ್ದು ಏನಾಗಿದೆ, ಸಬ್ಜೆಕ್ಟು, ಹೆಲ್ಪಿಂಗ್ ವರ್ಬು, ದೆನ್ ಮೇನ್ ವರ್ಬು, ದೆನ್ ಆಬ್ಜೆಕ್ಟ್ ಅಂತಕ್ಕಂಥದ್ದು ಮುಖ್ಯವಾಗಿತ್ತು. ಮತ್ತೇನು ಡೌಟ್ ಇದೆ? ಮತ್ತೇನಿಲ್ಲ. ಹಾಂ, ಏನೋ ಡೌಟ್ ಇದ್ದರೂ ಕೇಳಬಹುದು. ಹಾ ಆರ್ ಯು ಅಂಡರ್ಸ್ಟುಡ್ ಆಲ್ ಆಫ್ ಯು ಡಿಯರ್ ಸ್ಟೂಡೆಂಟ್ಸ್? ಎಸ್ ಸರ್. ಎಸ್ ಸರ್. Okay. Can I close this session? ಓಕೆ ಸರ್. Okay, thank you.